ಎಲ್ಲರಿಗೂ ನಮಸ್ಕಾರ. ದೇವಾಲಯಗಳ ನಗರಿ ಎಂದೇ ಪ್ರಸಿದ್ಧ ಆಗಿರುವ ಪಂಚರಥೋತ್ಸವ ಜರುಗುವ ನಮ್ಮ ಊರು ವಿಜಯಪುರದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸ ನನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಊರಿನ ಪ್ರವಣೆ ಅಂಕಲ್ ಅವರು ಇದ್ದಾರೆ. ನಮಸ್ತೆ. ಈ ವರ್ಷದಲ್ಲಿ ಇದು ಸ್ಥಾಪನೆ ಆಗಿದೆ. ಇದು ವಿಜಯಪುರದ ಒಂದು ಅತಿ ಪುರಾತನವಾದ ದೇವಾಲಯ. ಇದರ ಬಗ್ಗೆ ಗೆಜೆಟ್ನ ನೋಟಿಫಿಕೇಶನ್ ಪ್ರಕಾರ 1855 ಇಸ್ವಿಯಿಂದ ಇದರಲ್ಲಿ ಕಾಣುತ್ತಾ ಇದೆ. 1850 ಇಸ್ವಿಯಲ್ಲಿ ಕಲ್ಲಣ್ಣ ಈ ದೇವಾಲಯ ನಿರ್ಮಾಣವಾಯಿತು ಅಂದ್ಬಿಟ್ಟು ಒಂದು ದಾಖಲೆ ಇದೆ. 1852ನೇ ಇಸ್ವಿಯಿಂದ ಇದರಲ್ಲಿ ದೇವಾಲಯ ಸ್ಥಾಪನೆ ಆಯಿತು ಅಂತ ಒಂದು ದಾಖಲೆ ಇದೆ. ತದನಂತರ ಈ ದೇವಸ್ಥಾನದ ಮುಂದೆ ಇದ್ದ ರಾಜಗೋಪುರವನ್ನು ಹೊಯ್ಸಳ ಶೈಲಿಯಲ್ಲಿ ಕಟ್ಟಿರೋದ್ರಿಂದ ಇದು ಸುಮಾರು 700 ವರ್ಷಕ್ಕೂ ಹಿಂದಿನ ದೇವಾಲಯ ಅಂದ್ಬಿಟ್ಟು ಒಂದು ಇತಿಹಾಸವಿದೆ. ಇದಕ್ಕೆ ನಗರೇಶ್ವರ ಸ್ವಾಮಿ ಮತ್ತು ಆದಿನಾರಾಯಣ ಸ್ವಾಮಿ ಹರಿಹರ ಕ್ಷೇತ್ರ ಅಂದ್ಬಿಟ್ಟು ಈಗ ಆಗಿದೆ. ವಿಜಯಪುರ ಮೊದಲು ವೇದಗಾನಹಳ್ಳಿ, ವಡಿಗೇನಹಳ್ಳಿ ಮತ್ತು ವಿಜಯಪುರ. ಈ ವಿಜಯಪುರದ ಹಲವಾರು ದೇವಾಲಯಗಳಲ್ಲಿ ಇದು ಒಂದು ಅತಿ ಮುಖ್ಯವಾದ ದೇವಾಲಯವಾಗಿದೆ. ಇದನ್ನು ನಾನು ಆವಾಗಲೇ ಹೇಳಿದಾಗೆ ಕಲ್ಲಣ್ಣ ಬಸಪ್ಪನವರ ನೇತೃತ್ವದಲ್ಲಿ ನೆರವೇರಿತು. ತದನಂತರ ಬರ್ತಾ ಬರ್ತಾ ಈ ದೇವಾಲಯದಲ್ಲಿ ಒಂದು ಮೇಂಟೆನೆನ್ಸ್ ಇದ್ದೀರ ಅತಿ ಶಿಥಿಲ ವ್ಯವಸ್ಥೆಗೆ ತಲುಪಿತ್ತು. ಇದನ್ನೇನು ಮಾಡಬೇಕು ಅಂತ ಗೊತ್ತಾಗ್ದಿರ ಸುಮ್ಮನೆ ಇದ್ದಾಗ ಸುಮಾರು 40 ವರ್ಷಗಳ ಕಾಲ ದೇವಸ್ಥಾನಕ್ಕೆ ಸಾರ್ವಜನಿಕ ಪ್ರವೇಶ ಇಲ್ಲದಂಗೆ ಆಗಿತ್ತು. ಕಲ್ಲಣ್ಣ ಬಸಪ್ಪನವರು ನಿಧನದ ನಂತರ ಈ ದೇವಾಲಯಕ್ಕೆ ಯಾರೋ ಬರದೇ ಇರುವಂಥ ವ್ಯವಸ್ಥೆ ಆಗಿಬಿಟ್ಟಿತ್ತು. ಮತ್ತು ಇದರ ಒಂದು ವ್ಯವಸ್ಥೆಗೆ ಸುತ್ತಮುತ್ತಲಿರುವ ಜನಗಳು ಮತ್ತು ಭಕ್ತಾದಿಗಳು ಹಾಗೂ ನಗರ ಜನಾಂಗದ ಒಂದು ಕುಲದೇವರಾದ ಈ ನಗರೇಶ್ವರ ಸ್ವಾಮಿ ದೇವಾಲಯಕ್ಕೆ ನಾವುಗಳು ಇದಕ್ಕೆ ಎಂಟ್ರಿ ಕೊಟ್ಟು ಈ ದೇವಸ್ಥಾನದಲ್ಲಿ ಯಾರು ಒಂದು ಕಾರ್ಯ ಮಾಡಬೇಕು, ದೇವಸ್ಥಾನ ಸ್ವಲ್ಪ ಸಾರ್ವಜನಿಕ ಭಗವಂತನ ದರ್ಶನ ಸಿಗೋ ಭಾಗ್ಯ ಸಿಗಬೇಕು ಅಂತ ನಾವು ಮನಸ್ಸು ಮಾಡಿದ್ರೆ, ನಂತರ ಈ ದೇವಾಲಯಕ್ಕೆ 1999ರಲ್ಲಿ ನಾವು ಶುರು ಮಾಡಿದ್ಮೇಲೆ 2002ರಲ್ಲಿ ದೇವಾಲಯದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ, ದೇವಸ್ಥಾನದ ಸುತ್ತಲೂ ಇರೋ ಕಲ್ಲುಗಳು ಎಲ್ಲ ಶಿಥಿಲಾವಸ್ಥೆ ತಲುಪಿತ್ತು. ಆಗ ನಾವು ಇದನ್ನು ಕೈಗೆತ್ಕೊಂಡ್ರಿ. ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತಂದರೆ ಅದಕ್ಕಿಂತ ಮುಂಚೆ ದೇವಸ್ಥಾನದ ಸ್ಥಿತಿ ಯಾವ ರೀತಿ ಇತ್ತು, ಅದಾದಮೇಲೆ ನಮ್ಮ ಯಾವ ರೀತಿ ಇದನ್ನು ಅಭಿವೃದ್ಧಿ ಪಡಿಸ್ಕೊ ಬಂದ್ರಿ? ಈ ದೇವಸ್ಥಾನದ ಸ್ಥಿತಿಗತಿ ಹೇಗೆ ಅಂದರೆ 1960ರಿಂದ ದೇವಾಲಯ ಪೂರ್ತಿ ಕ್ಲೋಸ್ ಆಗಿಬಿಟ್ಟಿತ್ತು. 1999ರಲ್ಲಿ ಇಲ್ಲಿ ಒಂದು ಸಾರ್ವಜನಿಕ ಸಂಪರ್ಕ ತಗೊಂಡು ದೇವಸ್ಥಾನದ ಒಳಕ್ಕೆ ಬಂದು ದೇವಸ್ಥಾನದೊಳಗೆ ಒಂದು ಹಲವಾರು ಮೀಟಿಂಗ್ ಮಾಡಿ ಇಲ್ಲಿ ಒಂದು ನಗರೇಶ್ ಸ್ವಾಮಿ ದೇವ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿ ರಚಿಸ್ಕೊಂಡು ರಚಿಸಿ ಮುಖಾಂತರ ದೇವಸ್ಥಾನ ನಡೆಸ್ತಾ ಇದ್ವಿ. ತದನಂತರ ದೇವಸ್ಥಾನ ಸ್ಥಿತಿಗತಿ ನೋಡಿ ದೇವಸ್ಥಾನದಲ್ಲಿ ಎಲ್ಲ ಸ್ಕೆಲಿಟನ್ ಆಗಿಬಿಟ್ಟಿತ್ತು. ಎಲ್ಲ ಥರ ಕಟ್ಟಡ ಬಿದ್ದು ಎಲ್ಲ ಮಾಡಿ ಬಾವಲಿಗಳು, ಇಲಿಗಳು ಇವ್ದು ವಾಸಸ್ಥಳ ಆಗಿಬಿಟ್ಟಿತ್ತು. ನಂತರ ನಾವು ಯೋಚನೆ ಮಾಡಿ ಇದನ್ನೇನಾದ್ರು ಒಂದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಭಿವೃದ್ಧಿ ಪಡಿಸ್ಬೇಕು ಅಂತ ಯೋಚನೆ ಮಾಡಿ ಇದ್ರ ಬಗ್ಗೆ ಒಂದು ನಗರ ಯುವಕ ಸಂಘ ಅಂತ ಒಂದು ರಚಿಸ್ಕೊಂಡು ಆ ನಗರ ಯುವಕ ಸಂಘದಲ್ಲಿ ಸುಮಾರು ಒಂದು 50 ಜನ ಹುಡುಗರಿದ್ದರು. 50 ಜನ ಹುಡುಗರನ್ನ ಇದು ಕಂಪ್ಲೀಟಾಗಿ ಉಪಯೋಗಿಸ್ಕೊಂಡು ಅವರು ತಮ್ಮ ತನು ಮನ ಧನ ಎಲ್ಲ ಥರದಲ್ಲೂ ಅವರು ಟಂಕ ಕಟ್ಟಿ ಇದಕ್ಕೆ ಸಹಕಾರ ನೀಡಿದ್ರು. ಆ ಟೈಮ್ನಲ್ಲಿ ಎಲ್ಲ ದೇವಸ್ಥಾನದ ಎಲ್ಲ ಕಾರ್ಯಗಳಿಗೂ ಸಾರ್ವಜನಿಕ ಸಂಪರ್ಕ ಪಡೆದು ಹಣಕಾಸು ವಸೂಲಿ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಿದ್ರೆ. ಆ ಟೈಮ್ನಲ್ಲಿ ನಮ್ಮ ಗಣಿಗಾರಿಕೆ ಸಚಿವರಾಗಿದ್ದ ಶ್ರೀ ಅವಿ ಮುನಿಯಪ್ಪನವರು ಈ ದೇವಸ್ಥಾನಕ್ಕೆ ಆಗಮಿಸಿದ್ರು. ಅವ್ರು ಆಗಮಿಸಿದಾಗ ಅವರಿಗೆ ನಾವು ಒಂದು ಭಿನ್ನೋತ್ತಲೆ ಕೊಟ್ಟರೆ, ಈ ದೇವಸ್ಥಾನ ಈ ಥರ ಇದೆ, ಇದಕ್ಕೇನಾದರೂ ಅಭಿವೃದ್ಧಿ ಪಡಿಸಲು ನಮ್ಮ ಕಡೆಯಿಂದ ಆಗಬೇಕು ಅಂದಾಗ ಅವರು 2 ದೇವಸ್ಥಾನಕ್ಕೂ ನನ್ನ ಕೈಲಾದ ಒಂದು ಗ್ರಾನೈಟ್, ನನ್ನ ಇದಕ್ಕೆ ಒಳಪಟ್ಟಿರೋಂಥ ಗ್ರಾನೈಟನ್ನು 2 ದೇವಸ್ಥಾನ ಒರೆಸ್ಕೊಡ್ತೀನಿ ಅಂತಂದರು. ಅದರಂತೆ 2 ದೇವಸ್ಥಾನಗಳಿಗೂ ಅವ್ರು ಗ್ರಾನೈಟ್ ಒರೆಸ್ಕೊಟ್ಟು ಈ ದೇವಸ್ಥಾನಕ್ಕೆ ಒಂದು ದಾರಿದೀಪ ಮಾಡಿದ್ರು. ಅವ್ರನ್ನ ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ಕೊಬೇಕಾದ್ದು ನಮ್ಮ ಕರ್ತವ್ಯ. ಅದರಂತೆ ನಗರ ಯುವಕ ಸಂಘ ಎಲ್ಲದರಲ್ಲೂ ಎಲ್ಲ ಭಾಗವಹಿಸಿ ಇಲ್ಲಿ ತಮ್ಮ ಕಷ್ಟ ಸುಖಗಳನ್ನ ಇಲ್ಲೇ ಹಂಚ್ಕೊಂಡು ವ್ಯವಸ್ಥೆ ಮಾಡಿದ್ರು. ಈ ದೇವಸ್ಥಾನಕ್ಕೆ ಶಿಲಾಶಾಸನ ಮತ್ತು ಇವನ್ನೆಲ್ಲ ನೆರವೇರಿಸೋಂಗೆ ಅವರಿಂದ ಸಹಕಾರ ಸಿಕ್ತು. ಮತ್ತು 2006ರಲ್ಲಿ ಮುಂದೆ ನಿಂತಿರೋ ಒಂದು ರಾಜಗೋಪುರ ಒಂದು ಬಹಳ ದುಸ್ಥಿತಿಗೆ ತಲುಪಿ ಬೀಳುವಂಥ ಸ್ಥಿತಿ ಬಂತು. ಆ ಸಮಯದಲ್ಲಿ ಮತ್ತೆ ಒಂದು ಇದೇ ನಗರೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ
ನಗರಸೇವಕ ಸಂಘದ ಜೊತೆಯಲ್ಲಿ ಸೇರಿ ಆ ರಾಜಗೋಪುರವನ್ನು ಸುಮಾರು 9 ತಿಂಗಳ ಕಾಲ ಹಿಂದಿನ ಕಾಲದಂತೆ ಕಾರೆ, ಬೆಲ್ಲ, ಕುರ್ಟೆಕಾಯಿ ಇವರನ್ನೆಲ್ಲ ಅರಿಸಿ ಅದ್ರ ಮುಖಾಂತರನೇ ಮತ್ತೆ ಪುನರ್ ನಿರ್ಮಿಸಿ ಅದನ್ನಾಗೆ ಜೀರ್ಣೋದ್ಧಾರ ಮಾಡಿದ್ರೆ. ಅಂದಾಜು ಹಳೆ ಮೈಸೂರಿನಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕುಂಭಾಭಿಷೇಕ ಮಾಡಿರುವಂಥದ್ದು ನಮ್ಮ ವಿಜಯಪುರ ಹಿರಿಯರ ಸಂಗಮದ ಈ ಕ್ಷೇತ್ರ ಮತ್ತೆ ಅಂತ ಕಾಣುತ್ತೈತೆ. ಮತ್ತೆ 11 ವರ್ಷಕ್ಕೆ ನಾವು ಕುಂಭಾಭಿಷೇಕ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀರಿ. ಇದು ದೇವಸ್ಥಾನದ ಒಂದು ವೈಶಿಷ್ಟ್ಯ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಜನಗಳು ಸಾಕಷ್ಟು ಜನ ಬಂದರು. ಒಂದು ಶಿವ ದೇವಾಲಯ ನಾರಾಯಣ ಇರೋ ಕಡೆ ನಮ್ಮ ಅನಿಸಿಕೆಗಳನ್ನು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟರು. ನಾವು ಆ ಭರವಸೆ ಮುಖಾಂತರ ಅವ್ರಿಗೆ ಏನು ಬೇಕೋ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಕೆಲವರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲೋ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ನಮ್ಗೆ ಅನ್ನಿಸ್ತೈತೆ. ಇದು ವಿಜಯಪುರದ ಒಂದು ಹರಿಹರ ಸಂಗಮ ಕ್ಷೇತ್ರ. ಒಂದೇ ಪ್ರಾಕಾರದಲ್ಲಿ ಹರಿ, ಹರ ಇಬ್ಬರು ಪ್ರತಿಷ್ಠಾಪನೆಗೊಂಡಿದ್ದಾರೆ. ಹರ ಶ್ರೀ ನಗರೇಶ ಸ್ವಾಮಿ ಅಂದ್ಬಿಟ್ಟು ನಗರ ಜನಾಂಗದ ಒಂದು ಕುಲದೇವರು. ಮತ್ತು ಹರಿ ಆದಿನಾರಾಯಣ ಸ್ವಾಮಿ ಇದೆ. ಇದು ಸರ್ವ ಜನಾಂಗದ ಒಂದು ಸಂಕೇತವಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ, ಪ್ರತಿ ಜನಾಂಗಕ್ಕೂ ಅವಕಾಶ ಇದೆ ಇಲ್ಲಿ ಬಂದು ದೇವರ ಭಾಗ್ಯ ಪಡೆಯುವಂಥದ್ದು. ಸುಮಾರು ಕಾಲ 2 ದೇವಸ್ಥಾನಗಳಿಗೂ ದರ್ಶನ ಭಾಗ್ಯ ಇದ್ದಿದ್ದಾಗ ಒಂದು ದೈವ ಕೃಪೆಯಿಂದ 2002ನೇ ಇಸ್ವಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು ಅಂದಿನ ಇವತ್ತಿನವರೆಗೂ ಎಲ್ಲ ಭಕ್ತರಿಗೂ ದೇವರು ತನ್ನ ದರ್ಶನ ಭಾಗ್ಯವನ್ನು ಕೊಡ್ತಿದ್ದಾರೆ. ಇದನ್ನು ನಂಬಿದ ಜನಕ್ಕೆ ಸಾಕಷ್ಟು ಅನುಕೂಲಗಳು ಆಗ್ತಾ ಇದೆ ಅಂತ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ನೀವು ಇದು ಹರಿಹರ ಸಂಗಮ ಕ್ಷೇತ್ರ ಅಂತ ಹೇಳಿದ್ರಿ, ಇಲ್ಲಿ ವಿಶೇಷತೆ ಏನು? ಇದು ಹರಿಹರ ಸಂಗಮ ಕ್ಷೇತ್ರ ಅಂದ್ಬಿಟ್ಟು ಪ್ರಸಿದ್ಧಿಯಾಗಿದೆ. ಇಲ್ಲಿ ಆದಿನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಶ್ರೀ ಕಲ್ಲಣ್ಣ ಬಸಪ್ಪನವರು 1852ನೇ ಇಸ್ವಿಯಲ್ಲಿ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬಹಳಷ್ಟು ಕಡೆ ದಕ್ಷಿಣಾಭಿಮುಖವಾಗಿ ಯಾವ ದೇವರನ್ನು ಪ್ರತಿಷ್ಠಾಪನೆ ಆಗಿಲ್ಲ. ಅದರಂತೆ ವಿಜಯಪುರದಲ್ಲಿ ಶ್ರೀ ಆದಿನಾರಾಯಣ ಸ್ವಾಮಿ, ಭೂನಿಲ ಸಮೇತ ಶ್ರೀ ಆದಿನಾರಾಯಣ ಸ್ವಾಮಿಯವರ ಒಂದು ದೇವಾಲಯವನ್ನು ದಕ್ಷಿಣ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಒಂದು ಮಹಾರಾಜಗೋಪುರವನ್ನು ಸಹ ದಕ್ಷಿಣ ದಿಕ್ಕಿನಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಮೇಲ್ಗಡೆ ಒಂದು ಸುವರ್ಣಕ್ಕೆ ಲೇಪಿತ ಪಂಚಕಲಶಗಳ ಒಂದು ಕಳಶಗಳನ್ನು ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಒಂದು ಭಗವಂತನ ಭಾಗ್ಯ ದೊರೆಯೋಂಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇದು ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ವೈಶಿಷ್ಟ್ಯ. ಇದಕ್ಕೆ ಪಾಂಚರಾತ್ನಾಗಮ ಮತ್ತು ಶೈವಾಗಮ ಅಂತ ಇಬ್ಬರು ಅರ್ಚಕರಿರ್ತಾರೆ. ನಗರೇಶ ಸ್ವಾಮಿಯಲ್ಲಿ ವೈಶಾಗಮ, ಶಿವಾಗಮ ಪ್ರಕಾರ ಆದರೆ ಇದು ವೈಶಾಗಮ ಪ್ರಕಾರ ಪೂಜೆ ಪುರಸ್ಕಾರ ನಡೆಯುತ್ತಿರ್ತಮ್ಮ. ಇದು ಸಾರ್ವಜನಿಕವಾಗಿ ದೇವಸ್ಥಾನದಿಂದ ಕೊಡುಗೆ ಕೊಡೋದು ಯಾವ ರೀತಿ ಇದೆ? ದೇವಸ್ಥಾನಕ್ಕೆ ಒಂದು ಸಾರ್ವಜನಿಕ ಸಂಪರ್ಕವಾಗಿ ಒಂದು ಜ್ಞಾನ ಮಂದಿರ ಹಾಗೂ ಮೇಲ್ಗಡೆ ಒಂದು ಸಭಾಮಂದಿರವನ್ನು ಕಟ್ಟಿ ಅದರಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಇದು ದೇವರ ಕಲ್ಯಾಣೋತ್ಸವಗಳು, ಯಾರಾದರೂ ನಮ್ಮ ಗುರುಗಳು ಪೀಠಾಧಿಪತಿಗಳು ಬಂದಾಗ ಅದರ ಪೂಜೆ ವ್ಯವಸ್ಥೆಗಳಿಗೆ, ಮೇಲ್ಗಡೆ ಯಾರಾದರೂ ಲಗ್ನ ಮಾಡ್ಕೊಳ್ಳೋರಿಗೆ, ವಿವಾಹ ವಾರ್ಷಿಕೋತ್ಸವಗಳಿಗೆ, ಲಿಂಗಧಾರಣೆಗಳಿಗೆ ಇವಕ್ಕೆಲ್ಲ ನಾವು ಮಾಡಿಕೊಡ್ತೀರಿ, ಅವಕಾಶ ಮಾಡಿಕೊಡ್ತೀರಿ. ಅದರಂತೆ ಅವರು ನಮಗೆ ಸಹಕರಿಸಿ ಏನು ಕೊಟ್ಟರೆ ದೇವಾಲಯಕ್ಕೆ ಉಪಯೋಗಿಸ್ಕೊಂತೀರಿ. ಈ ನಗರೇಶ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದಿನಪೂಜೆ ಅಂತ ವ್ಯವಸ್ಥೆ ಮಾಡಿರ್ತೀರಿ. ಇದಕ್ಕೆ ಸಾರ್ವಜನಿಕರಿಂದ ಒಂದು ಸೇವೆಗೆ ಅಂದ್ಬಿಟ್ಟು 1,000 ರೂಪಾಯಿನ ವರ್ಷಕ್ಕೆ ಒಂದು ಪೂಜಾ ವ್ಯವಸ್ಥೆ ತೆಗೆದುಕೊಂಡಿರ್ತೀರಿ. ಅದರಲ್ಲಿ ಪ್ರತಿನಿತ್ಯ ಪೂಜೆಯಲ್ಲಿ ಸೇವಾಕರ್ತರು ಅವರಿಗೆ ತಿಳಿಸಿ ಅದರಿಂದ ಸೇವೆ ಪೂರ್ತಿ ವ್ಯವಸ್ಥೆ ನಾವು ದೇವತೆಯಿಂದ ಮಾಡಿಕೊಡ್ತಾ ಇರ್ತೀರಿ. ಅದರಂತೆ ಒಂದು ಅಮಾವಾಸ್ಯೆ ಪೂಜೆ ನಡೆಯುತ್ತೆ, ಮತ್ತು ವಿಶೇಷ ಪೂಜೆಗಳು ನಡೀತಾ ಇರ್ತವೆ, ಮತ್ತು ನಮ್ಮ ಕಲ್ಯಾಣೋತ್ಸವ ನಡೆಯುತ್ತೆ. ಈ ಪ್ರತಿ ಬೆಂಗಳೂರು ಕರಗ ದಿವಸ ಇಲ್ಲಿ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ನಡೆಯುತ್ತೆ. ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಹರಿಹರ ಸಂಗಮ ರಥೋತ್ಸವ. ಎಲ್ಲಿ ನಾರಾಯಣನಾಗಲಿ ಈಶ್ವರನಾಗಲಿ ಒಂದೇ ಕಡೆ ಕೂತಿಸಿರುವಂಥದ್ದು ಉದಾಹರಣೆ ಇಲ್ಲ. ನಮಗೆ ಗೊತ್ತಿದ್ದಂಗೆ ಹರಿಹರೇಶ್ವರ ದಾವಣಗೆರೆ ಹತ್ರ ಒಂದು ಕಡೆ ಇದೆ. ಅದು ಬಿಟ್ಟರೆ ವಿಜಯಪುರದಲ್ಲೇ 2ನೇ ಕ್ಷೇತ್ರ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಹರಿಹರ ಶ್ರೀ ಭೂನಿಲ ಶ್ರೀದೇವಿ ಸಮೇತ ಶ್ರೀ ಆದಿನಾರಾಯಣ ಸ್ವಾಮಿ ಹಾಗೂ ಅನ್ನಪೂರ್ಣಮ್ಮ ಸಮೇತ ನಗರೇಶ ಸ್ವಾಮಿ ಮತ್ತು ಶ್ರೀ ಆದಿನಾರಾಯಣ ಸ್ವಾಮಿಯವರ ಒಂದು ಉತ್ಸವ ಮೂರ್ತಿಗಳನ್ನು ಒಂದೇ ರಥದಲ್ಲಿ ಇಟ್ಟು ಅದನ್ನು ನಾವು ತೇರಿನ ರೂಪದಲ್ಲಿ ಮಾಡ್ತಾ ಇದ್ದೀರಿ. ಇದು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ ಅಂತ ಕಾಣಿಸುತ್ತೆ. ಇಷ್ಟೊತ್ತು ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿ ದೇವಾಲಯದ ಇತಿಹಾಸನ ನಾವು ನಮ್ಮ ಹಿರಿಯರಾದ ಪ್ರಭಣೆ ಅಂಕಲ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಪ್ರಪ್ರಥಮ ಬಾರಿಗೆ ಹರಿ, ಹರ ಮತ್ತೆ ಬ್ರಹ್ಮ ತ್ರಿಮೂರ್ತಿಗಳನ್ನ ಒಂದೇ ರಥದಲ್ಲಿ ಇಟ್ಟು ಎಳೆಯುವಂತಹ ಇತಿಹಾಸ ಇರುವ ನಮ್ಮ ವಿಜಯಪುರದಲ್ಲಿ ರಥೋತ್ಸವದ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದ.